ಹೋಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಗೌರಿ ಶಂಕರ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಕಡೆ ಗೌರಿ ಯಾರು ನೀನು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ನನ್ನೇ ಯಾರು ಅಂತ ಕೇಳ್ತಾ ಇದ್ದೀರಾ ನೀವು, ನನ್ನ ಹೆಸರು ಗುಂಡ ಅಂತ ಹೇಳಿ ಹೇಳ್ತಿರ್ತಾನೆ. ಅವ್ರು ನಮ್ಮಮ್ಮ ಕಣೋ ಅಂತೇಳಿ ಅವಳು ಕೂಡ ಹೇಳ್ತಿರ್ಬೇಕಾದ್ರೆ ನಿಮ್ಮಮ್ಮ ಆದರೆ ಏನು ಅಲ್ಲ, ಅವ್ರೇನು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಯಾಕೆ ಹಂಗೆ ಬೈತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಗೌರಿಗೆ ಕ್ವಶನ್ ಮಾಡಿ ಕೇಳ್ತಾ ಇರ್ತಾನೆ. ಈ ಕಡೆ ಗುಂಡನೂ ಕೂಡ ಅವರು ನನಗೇನು ತಪ್ಪು ಮಾಡಿಲ್ಲ, ಅದು ಅವರು ನಾನು ಇರೋದನ್ನ ನೋಡಿದ್ರೆ ಅವ್ರು ಬಂದು ನನಗೆ ಗುದ್ಬಿಟ್ಟು ಕಾಫಿನೆಲ್ಲ ಚೆಲ್ಬಿಟ್ರಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ. ಕಾಫಿ ಚೆಲ್ಲಿದ್ರು ಅಷ್ಟೇ ತಾನೇ, ಬಿರಿಯಾನಿ ನಾನು ಚೆಲ್ಲಿದ್ದಾರೆ ಇಲ್ಲ ತಾನೇ, ಏನಕ್ಕೆ ಅವ್ರ ಹತ್ರ ಜಗಳ ಆಡಬೇಕು ನೀವು ಅಂತೇಳಿ ಗುಂಡನೂ ಕೂಡ ಜೋರು ಮಾಡಿ ಕೇಳ್ತಾ ಇರ್ತಾನೆ. ಇಷ್ಟು ಎಷ್ಟೋ ಮಾತಾಡ್ತೀನಿ ನೀನು ಅಂತ ಹೇಳಿ ಕಡೆ ಗೌರಿನೂ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಮೇಡಮ್ ನೀವು ತಪ್ಪು ತಿಳ್ಕೊಬೇಡಿ, ಅವ್ನು ಇರೋದೇ ಹಿಂಗೆ ಅಂತೇಳಿ ಕಡೆ ಶಂಕರನು ಕೂಡ ಹೇಳ್ತಾ ಇರ್ತಾನೆ. ಅಲ್ಲ ಒಂದು ಕಾಫಿ ಚೆಲ್ಲೋದಕ್ಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ, ಅಥವಾ ಬೇರೆ ಏನಾದರೂ ತಪ್ಪು ಮಾಡಿದ್ದಾರಾ? ಬೇರೆ ಏನೂ ತಪ್ಪು ಮಾಡಿಲ್ಲ ಅಂತ ಅವಳು ಕೂಡ ಹೇಳ್ತಾ ಇರ್ತಾಳೆ. ಮತ್ತು ಸುಮ್ಮನೆ ಇರಬೇಕು, ಅದಕ್ಕೆಲ್ಲ ಬೈಕ್ ಕುಡ್ದು ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಗುಂಡನೂ ಕೂಡ ಹೇಳ್ತಾ ಇರ್ತಾರೆ. ಸರಿ ಆಯಿತು ನಾನೇನು ಅನ್ನಲ್ಲ ಅಂತ ಶಂಕರ ಈ ಕಡೆ ಗೌರಿ ಕೂಡ ಹೇಳ್ತಿರ್ತಾರೆ. ಸರಿ ಆಯಿತು, ನೀನು ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ನಿನ್ಗೇನಾದರೂ ಕೊಡ್ಲಾ ತಿನ್ನೋದಕ್ಕೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನನಗೆ ಸರಿ ಆಯಿತು ತೊಗೊಂಡು ಬನ್ನಿ ನನಗೇನಾದರೂ ಅಂತ ಹೇಳ್ಬಿಟ್ಟು ಗುಂಡ ಕೂಡ ಹೇಳ್ತಾ ಇರ್ತಾನೆ. ಸರಿ ಆಯಿತು, ಅಲ್ಲ ನೀವು ಇನ್ನೊಂದ್ಸಲ ಎಲ್ಲ ನಮ್ಮ ಬಾಸಿಗೆಲ್ಲ ಬೈಯೋದಕ್ಕೆ ಹೋಗಬೇಡಿ ನೀವು ಅಂತ ಹೇಳಿ ಕಡೆ ಗುಂಡನೂ ಕೂಡ ಹೇಳ್ತಾ ಇರ್ತಾನೆ. ಲವ್ ಸುಮ್ಮನೆ ಇರಲ್ಲ, ಯಾಕಲ್ಲ ಇರೋದನ್ನೇ ತಡ್ಕೊಳಕ್ಕಾಗ್ತಿಲ್ಲ, ಇದ್ರಲ್ಲಿ ಬೇರೆ ಇವನ್ನೆಲ್ಲ ಬೇರೆ ಹೇಳ್ತಾ ಇರ್ತಾನೆ ಇವನು ಅಂತ ಹೇಳಿ ಕಡೆ ಶಂಕರನು ಕೂಡ ಒಬ್ಬೊಬ್ಬನೇ ಮಾತಾಡ್ಕೊತಾ ಇರ್ತಾನೆ. ಸರಿ ಆಯಿತು, ಏನೋ ತಿನ್ನೋದಕ್ಕೆ ತರ್ತೀನಿ ಅಂತ ಅಂದ್ರಲ್ಲ, ಹೋಗಿ ಏನಾದರೂ ತಿನ್ನೋದಕ್ಕೆ ತೊಗೊಂಬನ್ನಿ ನನಗೆ ಅಂತ ಹೇಳಿ ಹೇಳ್ತಿರ್ತಾನೆ. ಸರಿ ಆಯಿತು, ನಿಮ್ಮ ಅಪ್ಪನ ಹೆಸರು ಏನು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಗುಂಡಂಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿರಲ್ಲ. ಅಷ್ಟರಲ್ಲಿ ಈ ಕಡೆ ಶಂಕರ ಇದನ್ನು ತಡಿತಾನೆ. ಸರಿ ಆಯಿತು, ನಿಮಗೆ ತಿನ್ನೋಕೆ ಏನಾದರೂ ತೊಗೊಬರ್ತೀನಿ ಬಿಡು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಗುಂಡ ಇದ್ದವನು ಬಾಸು ನೀ ನನ್ನ ಬ್ಯಾಗ್ ಎತ್ಕೋ ಇಲ್ಲೋ ನಿಮಿಷ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಗೌರಿ ಮಗಳು ಕೂಡ ನಿಂತಿರ್ತಾಳೆ. ಇದನ್ನು ನೋಡಿ ಡಾಕ್ಟರು ಕೂಡ ಸರಿ ಆಯಿತು ಬಾ ಮಗಳೇ ನಾವು ಹೋಗ್ಬಿಟ್ಟು ಆಟ ಆಡೋಣ ಮೇಲೆ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಡಾಕ್ಟರ್ ಕೂಡ ಮೇಲೆ ಹೋಗ್ತಾರೆ. ಬಾಸು ನಿಂಗೆ ಅವಾಗಲೇ ಹೇಳಿಲ್ವಾ ಬ್ಯಾಗ್ ತೆಗಿ ಅಂತ ತೆಗಿ ಬ್ಯಾಗ್ ಅಂತ ಹೇಳ್ತಾನೆ. ಯಾಕೋ ಬ್ಯಾಗ್ ತೆಗಿಬೇಕು ಅಂತ ಹೇಳಿ ಕೇಳಿದಾಗ ಅಯ್ಯೋ ಅವರು ತಿನ್ನೋಕ್ಕೇನೋ ತರ್ತೀನಿ ಅಂತ ಹೋಗಿದ್ದಾರಲ್ಲ, ತಡಿ ಏನು ತರ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ಅವನು ಕೂಡ ಹೋಗ್ಬಿಟ್ಟು ಸೋಫಾ ಮೇಲೆ ಹೋಗಿ ಕುತ್ಕೊಂಡು ವೇಟ್ ಮಾಡ್ತಾ ಇರ್ತಾನೆ. ಈ ನನ್ನ ಮಗನಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಯಾಕಾದರೂ ಇವನ್ನ ಕರ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ಶಂಕರ್ ಕೂಡ ಬೈಕೊಂತ ಇರ್ತಾನೆ ಮನಸ್ಸಲ್ಲೇ ಕೂಡ. ಸರಿ ಅಂತ ಸೋಫಾ ಮೇಲೆ ಕುತ್ಕೊಂಡು ಈ ಕಡೆ ಗೌರಿ ಬರೋದನ್ನ ವೇಟ್ ಮಾಡ್ಕೊಂಡು ನಿಂತಿರ್ತಾಳೆ. ಗೌರಿ ತೊಗೊಂಡು ಬಂದುಬಿಟ್ಟು ಚಾಕ್ಲೇಟ್ ಕೊಡ್ತಾಳೆ. ಚಾಕ್ಲೇಟಾ, ನಂಗೆ ಚಾಕ್ಲೇಟ್ ಎಲ್ಲ ಬೇಡ ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾನೆ. ಯಾಕೆ ನೀನು ಚಾಕ್ಲೇಟ್ ತಿನ್ನಲ್ವಾ, ಮಕ್ಕಳೆಲ್ಲರೂ ಚಾಕ್ಲೇಟ್ ಇಷ್ಟಪಡ್ತಾರೆ ಅಲ್ವಾ, ನೀನೇನು ಇಷ್ಟಪಡ್ತೀಯ ಅಂತೇಳಿ ಕೇಳಿದಾಗ ನನಗೆ ಚಾಕ್ಲೇಟ್ ಎಲ್ಲ ಬೇಡ, ನನಗೆ ತಲೆ ಮಾಂಸ, ಬೋಟಿ ಗೊಜ್ಜು, ಚಿಕನ್ನು, ಮಟನು, ಅದರಲ್ಲೂ ಲೆಗ್ ಪೀಸು ಎಲ್ಲ ನನಗಿಷ್ಟ, ನನಗೆ ಅದು ತಿಂದರೆ ಅದು ಕೊಟ್ಟರೆ ಮಾತ್ರ ನನಗೆ ಇಷ್ಟ ಆಗೋದು. ಆಮೇಲೆ ಅದ್ರ ಜೊತೆಗೆ ಮೊಟ್ಟೆ ಅಂದರೆ ನಂಗೆ ತುಂಬ ಇಷ್ಟ, ಮೊಟ್ಟೆನೂ ಮೊಟ್ಟೆ ತಂದುಕೊಟ್ಟು ನಾನು ತಿಂತೀನಿ, ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಎಷ್ಟಾದರೂ ನಿಮ್ಮ ಅಪ್ಪನ ಬುದ್ಧಿನೇ ಅಲ್ವಾ, ಈ ಅಪ್ಪನ ಬುದ್ಧಿ ಎಲ್ಲಿ ಬಿಡ್ತೀಯ ಬಿಡು ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ. ಅಪ್ಪನ ತಕ್ಕಂತೆ ಮಗನೇ ಇದ್ದಾನೆ ಬಿಡು ಅಂತ ಹೇಳಿ ಅಂದ್ಕೊತಾ ಇರ್ತಾನೆ. ಇದನ್ನೆಲ್ಲ ಯಾರೋ ಹೇಳ್ಕೊಟ್ಟಿದ್ದು ನಿನಗೆ ಅಂತ ಕೇಳಿದಾಗ ಹೇಳ್ಕೊಡೋದು ಅಷ್ಟೇ ಅಲ್ಲ, ನನಗೆ ಮಾಡೋದಕ್ಕೂ ಬರುತ್ತೆ, ಒಂದು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಈ ಥರ ಅಡುಗೆ ಎಲ್ಲ ಮಾಡಿದ್ರು, ಅದು ಏನು ಮಾಡೋದು ಎತ್ತಕ್ಕೆ ಬರಲ್ಲ ಅಷ್ಟೇ, ಆದರೆ ದೇವ್ರು ನನಗೆ ಅಷ್ಟೊಂದು ಶಕ್ತಿ ಕೊಟ್ಟಿಲ್ಲ, ಇನ್ನು ಶಕ್ತಿ ಬಂದಮೇಲೆ ನಾನು ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಎತ್ತುತ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಊರಿಗೆಲ್ಲ ಬಾಳೂಟ ಹಾಕ್ಸ್ತೀನಿ, ಊರಿಗೆಲ್ಲ ಚೆನ್ನಾಗಿ ಊಟ ಹಾಕ್ಸ್ತೀನಿ, ಮಾಂಸದ ಊಟ ಎಲ್ಲ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಸೂಪರಾಗಿರುತ್ತೆ ಗೊತ್ತಾ ನಾನು ಮಾಡೋ ಅಡುಗೆ ಎಲ್ಲ, ನೀವು ತಿನ್ಬೇಕು, ಅವಾಗ ಎಷ್ಟು ಚೆನ್ನಾಗಿ ಇಷ್ಟಪಡ್ತೀರಾ ನನಗೆ ಗೊತ್ತಾ ಅಂತ ಹೇಳಿ ಹೇಳ್ತಿರ್ಬೇಕಂದ್ರೆ ನಿಮ್ಗೆ ಇಷ್ಟೆಲ್ಲ ಮಾಡೋದಕ್ಕೆ ಬರುತ್ತಾ ಅಂತ ಕೇಳ್ತಿರ್ತಾರೆ. ಹೌದು, ನಿನ್ನ ಅಪ್ಪನ ಹೆಸರೇನು ಅಂತ ಕೇಳಿದೆ, ಹೇಳಲೇ ಇಲ್ವಲ್ಲ ನೀನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದನ್ನು ಕೂಡ ಅವನು ಏನು ಹೇಳ್ಬೇಕಂತ ಗೊತ್ತಾಗ್ದೇನೋ ಅವನು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಬಿಡ್ತಾರೆ. ಯಾಕೆ ಇಷ್ಟೊಂದು ಸೈಲೆಂಟಾಗಿ ಕೂತಿದ್ಯಾ, ನಿಮ್ಮ ಅಪ್ಪನ ಹೆಸರು ಕೇಳಿದೆ ತಾನೆ, ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿಬಿಟ್ಟು ಇಷ್ಟೊಂದೆಲ್ಲ ಮಾತಾಡ್ತಿದ್ದವನು ಅಂತ ಹೇಳೋ ಅಷ್ಟರಲ್ಲಿ ಈ ಕಡೆ ಡಾಕ್ಟ್ರು ಕೂಡ ಪಾಪನ ಕರ್ಕೊಂಡೋಗಿ ಅವಳನ್ನು ಕೂರಿಸ್ಕೊಂಡು ಮಾತಾಡಿಸ್ತಾ ಇರ್ತಾನೆ. ಡಾಕ್ಟ್ರು ನೀವು ಪೇಷಂಟ್ಸ್ಗೆಲ್ಲ ಚೆಕ್ ಮಾಡ್ತಿರಲ್ಲ, ಹೇಗೆ ಚೆಕ್ ಮಾಡ್ತೀರಾ ಅಂತ ಅವಳು ಕೂಡ ಕ್ವಶನ್ ಕೇಳ್ತಾ ಇರ್ತಾಳೆ. ಅವರಿಬ್ಬರು ಕೂಡ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿರೋದನ್ನ ಈ ಕಡೆ ಶಂಕರನು ಕೂಡ ಬಗ್ಗೆ ನೋಡ್ತಾ ಇರ್ತಾನೆ. ಅಯ್ಯೋ ಮಗುನ ಹತ್ರ ಅವನು ಎಷ್ಟು ಕ್ಲೋಸ್ ಆಗಿದ್ದಾನೆ, ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಡಿಸಿ ಮೇಡಮ್ ಅಕ್ಕಂಗೆ ಫೋನ್ ಮಾಡೋಣ, ಫಸ್ಟು ನನ್ನ ಗುಂಡನ್ನು ತಡಿಬೇಕು, ಗುಂಡನ್ನು ತಡೆದ್ರೆ ನಾನು ಬಚಾವಾಗೋದಿಲ್ಲ ಅಂತ ಹೇಳಿ ಇವಾಗ ಅವನು ಶಂಕರ ಕೂಡ ಅವ್ರ ಅಕ್ಕಂಗೆ ಫೋನ್ ಮಾಡಿ ಹೇಳ್ತಾನೆ. ಮೇಡಮ್ ನಾನು ದೊಡ್ಡ ಅನಾಹುತ ಆಗಿದೆ, ಗುಂಡ ಮನೆಗೆ ಬೇರೆ ಕರ್ಕೊಂಡು ಬಂದ್ಬಿಟ್ಟಿದ್ದೇನೆ, ಈ ಕಡೆ ನೋಡಿದ್ರೆ ಗುಂಡನ ಕ್ವಶನ್ ಕೇಳೋದಕ್ಕೆ ಅಂತ ಬಿಟ್ಟು ಈ ಕಡೆ ಗೌರಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನೀವೇನಾದರೂ ಮಾಡಬೇಕು ಅಂತ ಹೇಳಿ ಅಂದಾಗ ಹೌದಾ ಯಾಕಂಗೆ ಮಾಡೋಕ್ಕೋದ್ರೆ ಸರಿ ಆಯಿತು ಅಪ್ಪಾಜಿಗೆ ಫೋನ್ ಮಾಡ್ತೀನಿ, ಅಪ್ಪಾಜಿಗೆಲ್ಲ ವಿಷಯನ ಹೇಳ್ತೀನಿ, ಅವ್ರು ಏನಾದರೂ ಮಾಡಿ ಹೆಲ್ಪ್ ಮಾಡ್ತಾರೆ ನಿಮಗೆ ಬಿಡಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾಳೆ. ಸರಿ ಆಯಿತು ಮೇಡಮ್ ಬೇಗ ಈ ಥರ ಹೆಲ್ಪ್ ಮಾಡಿ ಅಂತ ಹೇಳಿ ಅಂದಾಗ
ಈ ಕಡೆ ಅಪ್ಪಾಜಿಗೆ ಅವಳು ಫೋನ್ ಮಾಡಿಬಿಟ್ಟು ಎಲ್ಲ ವಿಷಯನೂ ಹೇಳ್ತಾ ಇರ್ತಾಳೆ. ಈ ಕಡೆ ಗುಂಡುಗೆ ಕ್ವಶನ್ ಮಾಡಿ ಕೇಳ್ತಾ ಇರ್ತಾಳೆ, ನೀನು ಯಾವ ಊರು, ನಿಮ್ಮ ಅಪ್ಪ ಹೆಸರು ಏನು ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಕೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಈ ಕಡೆ ಅದೇ ಟೈಮ್ಗೆ ಈ ಕಡೆ ಅವ್ರ ಅಪ್ಪಾಜಿನೂ ಕೂಡ ಕೆಳಗಿಲ್ಲಿ ಬರ್ತಾರೆ. ಅಪ್ಪ ಇವಳು ನಾನು ಬರೋ ಟೈಮ್ಗೆ ಕರೆಕ್ಟ್ ಆಯಿತು, ಇವಳು ಕೇಳೋ ಕ್ವಶನ್ಗೆ ಅವ್ನು ಇನ್ನೂ ಆನ್ಸರ್ ಮಾಡಿಲ್ಲ, ಅವನೋಗಿ ತಡಿತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಾಜಿ ಕೂಡ ಹೋಗ್ತಾರೆ. ಏ ಗುಡ್ಡ, ಏನೋ ನೀನು ಇಲ್ಲಿ ಬಂದುಬಿಟ್ಟಿದ್ಯಾ, ಅಪರೂಪಕ್ಕೆ ಏನು ಹೇಳ್ದೆ ಕೇಳ್ದೆ ಬಂದುಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಗೊತ್ತಿರೋರ ಥರ ಹೋಗಿ ಮಾತಾಡ್ತಾನೆ. ನೀವು ಯಾರು ಅಂದ್ರೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಹೇಳ್ತಾನೆ. ನಾನು ಯಾರು ಅಂತ ಗೊತ್ತಿಲ್ವೇನೋ, ನಿನ್ನ ಸ್ಕೂಲ್ ಹತ್ರ ಬರಲ್ವೇನೋ ಮಾತಾಡ್ಸೋಕ್ಕೆ ಅಂತ ಹೇಳಿ ಅಂತಿರ್ಬೇಕಾದ್ರೆ, ಇಲ್ಲ ದೊಡ್ಡ ಸುಳ್ಳು, ನೀವು ನನಗೆ ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನೀನು ಸುಳ್ಳು ಹೇಳಿದ್ರೆ ದೇವರು ಕಣ್ ಕಿತ್ಕೊತಾನೆ, ಅಷ್ಟು ಗೊತ್ತಿಲ್ವಾ ನಿಮಗೆ ಅಂತ ಹೇಳಿ ಬೈತಿರ್ಬೇಕಾದ್ರೆ, ಏನೋ ಸುಳ್ಳು ಹೇಳ್ತಿದ್ದಾರೆ ಅಪ್ಪಾಜಿ ಅಂತ ಕೇಳಿದಾಗ ಹೌದು ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾರೆ. ಅಯ್ಯೋ ಸುಮ್ಮನೆ ರಾಮ, ಒಂದು ಸ್ವಲ್ಪ ತರಲೆ ಅಲ್ವಾ, ಅದಕ್ಕೆ ಹೆಂಗೆಂಗೋ ಮಾತಾಡ್ತಾನೆ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ಅವ್ನಿಗೆ ಗೊತ್ತು ನಾನು ಏನು ಅಂತ ಹೇಳಿ ಅಂತಿರ್ಬೇಕಾದ್ರೆ ಅವ್ನು ಬಾಯಿ ಮುಚ್ಚಿಬಿಟ್ಟು ಹೇಳ್ತಾರೆ, ನಾನು ನಿನಗೆ ಬಿರಿಯಾನಿ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ, ಸುಮ್ಮನೆ ಇರು ನಾನು ಮಾತಾಡೋ ತನಕ ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು ಬಾ ಗುಂಟ, ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ನಿಂಗೆ ಐಸ್ ಕ್ರೀಮ್ ಇಷ್ಟ ಅಲ್ವಾ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಪ್ಪಾಜಿ ಯಾಕೆ ಸಡನ್ನಾಗಿ ನಾನು ಮಾತಾಡ್ಬೇಕಾದ್ರೆ ಕರ್ಕೊಂಡು ಹೋದ್ರು, ಅಪ್ಪಂಗೆ ಮಕ್ಕಳಾದ್ರೆ ತುಂಬ ಇಷ್ಟ ಅಲ್ವ, ಅದಕ್ಕೆ ಕರ್ಕೊಂಡು ಹೋಗಿರ್ಬೋದು ಅಂತ ಅನಿಸುತ್ತೆ ನನಗೇನೋ. ಅವ್ರು ಸಡನ್ನಾಗಿ ಕರ್ಕೊಂಡು ಹೋಗೋರಲ್ಲ, ಮೋಸ್ಟ್ಲಿ ಅದೇ ಅಪ್ಪಂಗೆ ಮಕ್ಕಳಂದ್ರೆ ಇಷ್ಟ ಅಲ್ವಾ, ಸರಿ ಬಿಡು ಅವ್ರ ಜೊತೆನೇ ಆಟಾಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಅವಳಿಗೆ ಸಮಾಧಾನ ಮಾಡ್ಕೊತಾಳೆ. ಅದೇ ಟೈಮ್ಗೆ ಈ ಕಡೆ ಅವ್ರ ಅಕ್ಕನೂ ಕೂಡ ಬರ್ತಾರೆ. ಸರಿ ಆಯಿತು ಗೌರಿ ಇಲ್ಲ, ನಿಮ್ಮ ಮಗುನ ಕರ್ಕೊಂಡು ಹೋಗಿ ಅಪ್ಪಾಜಿ ಮೇಲಿದ್ದಾರೆ ಅಂತ ಹೇಳಿ ಅಂತಿರ್ಬೇಕು. ಸರಿ ಆಯಿತು ಅಂತ ಶಂಕರನು ಮಗುನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬಂದಾಗ ಈ ಕಡೆ ಗೌರಿ ಮತ್ತು ಮಗುನ ಆಟಾಡ್ಸ್ಕೊಂಡು ಡಾಕ್ಟ್ರು ಕೆಳಗೆ ಕೂತಿರ್ತಾರೆ. ಅದನ್ನು ಗೊತ್ತಿಲ್ಲದೇನೆ ಈ ಕಡೆ ಶಂಕರ ಮಗನ ಗುಂಡನ್ನ ಕರ್ಕೊಂಡು ಬರ್ತಾನೆ. ನಿಂತ್ಕೊಳ್ಳಿ ಅಂತ ಹೇಳಿ ಹೇಳ್ತಿರ್ಬೇಕು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರ ಇವನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಏನಿಲ್ಲ ಇವನ್ನ ಮನೆ ಬಿಟ್ಟು ಬರೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇಲ್ಲೇ ತುಂಬ ತರಲೆ ಮಾಡ್ತಾನಲ್ವ, ಕರ್ಕೊಂಡು ಬಿಟ್ಬಿಟ್ಟು ಬೇಗ ಬಂದುಬಿಡ್ತೀನಿ, ನಿಮಗೆ ಏನಾದರೂ ತೊಂದರೆ ಇತ್ತು ಅಂದರೆ ಹೇಳಿ ನನಗೆ ಫೋನ್ ಮಾಡಿ ಹೇಳಿ, ನಾನು ಹೆಂಗೆ ಏನು ಕೆಲಸ ಇದ್ರೂ ಬಿಟ್ಟು ಬರ್ತೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅದೆಲ್ಲ ಬೇಕಾಗಿಲ್ಲ ಅಂತೇಳಿ ಅವಳು ಹೇಳ್ತಾಳೆ. ಗೌರಿ ಅದ್ರ ಬಗ್ಗೆ ಎಲ್ಲ ನೀನು ಹಾಗೆಲ್ಲ ಮಾತಾಡೋಕೆ ಹೋಗ್ಬಿಡು, ಅವ್ರು ನಿಂಗೆ ತುಂಬ ಕೇರ್ ತೊಗೊತಾರೆ, ತುಂಬ ಹೆಲ್ಪ್ ಮಾಡ್ತಾರೆ, ನಿನಗೆ ಏನೂ ಆಗ್ತಿರೋ ಥರ ನೋಡ್ಕೊತಾರೆ, ಅವ್ರ ಕೆಲಸ ಮಾಡಕ್ಕೆ ಬಿಡು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಮೇಡಮು ಫೋನ್ ಮಾಡಲ್ಲ ಅಂತ ಅನಿಸುತ್ತೆ, ಅಕ್ಕ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಯಿತು, ನಿಮಗೂ ಏನಾದರೂ ಹೆಲ್ಪ್ ಬೇಕು ಅಂದರೆ ನನಗೆ ಫೋನ್ ಮಾಡಿ ಹೇಳಿ ಅಂತ ಅಂದಾಗ ಸರಿ ಆಯಿತು ಶಂಕರ ಅಂತೇಳಿ ಅವಳು ಕೂಡ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅವಳು ಕೂಡ ಬರ್ತಾಳೆ. ನಾನು ಇನ್ನೂ ಬಿಡಲ್ಲ ಎಲ್ಲೂ ಹೋಗೋದಕ್ಕೆ ಅಂತೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಇದನ್ನು ಇಬ್ಬರು ಕೂಡ ನಿಂತ್ಕೊಂಡು ಮಾತಾಡ್ತಾರೆ. ಅದನ್ನು ಈ ಕಡೆ ಗೌರಿಗೆ ಸಹಿಸೋದಕ್ಕೆ ಆಗ್ತಿರಲ್ಲ, ಅವಳಿಗೆ ಒಂಥರ ಕೋಪ ಬರ್ತಿರುತ್ತೆ. ಅವಳಿಗೂ ಇವಳ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಇವಳು ಕೂಡ ಹೇಳ್ತಿರ್ತಾಳೆ, ನೀನು ನನ್ನ ಬಿಟ್ಟು ಹೋಗೋದಕ್ಕೆ ಚಾನ್ಸ್ ಇಲ್ಲ, ನಾನು ಇನ್ನೂ ಬಿಟ್ಕೊಡೋದಿಲ್ಲ, ನೀವು ಎಲ್ಲಿ ಹೋಗ್ತೀರ ನಾನು ಅಲ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಳು ಕೂಡ ಬಿಜ್ಲಿ ಪಟಾಕಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಅಯ್ಯೋ ಅಮ್ಮಿ, ನೀನು ಎಲ್ಲಿರ್ತೀಯೋ ಅಲ್ಲಿ ಬರೋದು, ನಾನು ಎಲ್ಲಿರ್ತೀನಿ ನೀನು ಅಲ್ಲಿ ಬರೋದು ಬೇಡ, ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಬರ್ತೀನಿ, ಸ್ವಲ್ಪ ಕೆಲಸ ಇದೆ, ಹಿಂಗೆ ಮುಗಿಸ್ಕೊಂಡು ಬಂದುಬಿಡ್ತೀನಿ ಆಯಿತಾ, ಜಾಸ್ತಿ ಎಲ್ಲ ಕೆಡ್ಸ್ಕೋಬೇಡ ಆಯಿತಾ, ನಾನು ಎಲ್ಲೂ ಹೋಗಲ್ಲ ಅಂತೇಳಿ ಅವನು ಕೂಡ ತುಂಬ ನೈಸ್ ಮಾಡಿ ಮಾತಾಡ್ತಾ ಇರ್ತಾರೆ. ಯಾರ ಹತ್ರ ಹೆಂಗೆ ಮಾತಾಡ್ತಿದ್ದೆ ನೀನು ಅಂತ ಹೇಳಿ ಕೇಳಿ ಕಡೆ ಗುಂಡ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ನಿಂಗೆ ಅದೆಲ್ಲ ಬೇಕಾಗಿಲ್ಲ ಬಾರ ಮುಚ್ಕೊಂಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಎಲ್ಲರೂ ಮನೆಗೆ ನಿಂತ್ಕೊಂಡು ಎಲ್ಲರೂ ಈ ಕಡೆ ಶಂಕರ ಬರೋದನ್ನೇ ಕಾಯ್ತಾ ನಿಂತ್ಕೊಂಡಿರ್ತಾರೆ. ಮನೆಯವರೆಲ್ಲರೂ ಕೂಡ ಶಂಕರ ಬರ್ತಾನೆ ಇಲ್ವಾ ಅಂತ ಅವರು ಕೂಡ ಕಾಯ್ಕೊಂಡು ನಿಂತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಗುಂಡನೂ ಕೂಡ ಬರ್ತಾರೆ. ಅಮ್ಮ ನಾನು ಬಂದೆ ಸ್ಕೂಲಿಂದ ಅಂತ ಅಂದ್ಕೊಂಡು ಅವನು ಕೂಡ ಬರ್ತಾನೆ. ಅವನು ಕರ್ಕೊಂಡು ಬಂದಿದ್ದು ಶಂಕರನು ಕೂಡ ಅವ್ರ ಅಮ್ಮನ ಮುಂದೆ ಹೋಗಿ ನಿಂತ್ಕೊತಾರೆ. ಅಲ್ಲ ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಬೈರ, ಎಲ್ಲಿ ಹೋಗಿದ್ದೆ ನೀನು ಇಷ್ಟು ದಿನ, ಯಾವ ಊರಲ್ಲಿದ್ದೆ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರನ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವ್ವ ಹಾಗೇನಿಲ್ಲ, ನನಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಆಚೆ ಹೋಗಿದ್ದೆ ಅಂತೆ. ಗೊತ್ತು ನಿನಗೇನು ಕೆಲಸ ಇತ್ತು ಅಂತ, ಆದರೆ ಯಾವ ಊರಲ್ಲಿ ಕೆಲಸ ಇತ್ತು ಹೇಳು ಅಂತ ಹೇಳಿ ಅನ್ಬೇಕಾದ್ರೆ ಅದು ಏನಿಲ್ಲ, ಸ್ವಲ್ಪ ನಿನ್ಗೆ ಗೊತ್ತಿಲ್ಲ ಅಮ್ಮ, ತುಂಬ ದೂರ ನಿಂಗೆ ಗೊತ್ತಾಗಲ್ಲ ಬಿಡು ಹೋಗಲಿ ಅಂತ ಹೇಳಿ ಅಂತಿರ್ತಾರೆ. ಸರಿ ಆಯಿತು, ನೀನು ಏನಕ್ಕೆ ನನಗೇನು ಹೇಳ್ದೆ ಕೇಳ್ದೆ ಹೊರಟೋಗ್ತೀನಿ, ನನ್ನ ಮನೇಲಿ ಇಲ್ವಾ ನಾನು ನಿಮ್ಮಮ್ಮ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದಕ್ಕಾಗಲ್ವ ನಿನಗೆ ಅಂತೇಳಿ ಅಂತಿರ್ಬೇಕಾದ್ರೆ, ಹಾಗೇನಿಲ್ಲ ಅಮ್ಮ ಸ್ವಲ್ಪ ಸಡನ್ನಾಗಿ ಕೆಲಸ ಬಂತು ಅದಕ್ಕೆ ಹೊರಟೋದೆ ಅಂತೇಳಿ ಶಂಕರ ಕೂಡ ಹೇಳ್ತಿರ್ತಾರೆ. ಏನು ಸಡನ್ನಾಗಿ ಕೆಲಸ ಬಂದು ನನಗೆ ಹೇಳಬೇಕು ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಮ್ಮ ಅಂತೇಳಿ ಹೇಳ್ತಿರ್ತಾರೆ. ಚೆನ್ನಾಗಿದ್ಯಾ, ನೀನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾವು ಅಂತ ಹೇಳ್ಬಿಟ್ಟು ಅವ್ನ ಜೊತೆಲಿರೋರೆಲ್ಲ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಕಣ್ಲಾ ಅಂತ ಹೇಳ್ತಾರೆ. ಈ ಕಡೆ ಗಂಗಾ ಇದ್ದವಳು, ಸರಿ ಆಯಿತು ನೀವು ತುಂಬ ದೂರದಿಂದ ಬಂದಿದ್ದಾರೆ, ರೆಸ್ಟ್ ಮಾಡಿ, ಸ್ವಲ್ಪ ಊಟ ಬಡಿಸ್ತೀನಿ, ಅಡುಗೆ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಹೋಗಿ ಸ್ನಾನ ಮಾಡ್ಕೊಬಾ ಅಂತ ಹೇಳಿದಾಗ ಈ ಕಡೆ ಪಾರ್ವತಿ ಇದ್ದಳಲ್ಲೋ, ಶಂಕರ ನಿನಗೆ ಬಾಯಿ ತುಂಬ ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತೀನಿ ಬಾ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಈ ಕಡೆ ಅವ್ರ ಅಮ್ಮ ಇದ್ದರು, ನೀನೇ ಕರ್ಕೊಂಡು ಹೋಗ್ತೀಯ, ನಾನಿಲ್ವ ಅವಳ ಅಮ್ಮನಾಗಿ, ಅವನಿಗೆ ನಾನು ಬಿಸಿ ಬಿಸಿ ಎಣ್ಣೆ ಹಾಕಿ ಸ್ನಾನ ಮಾಡಿ ಕರ್ಕೊಂಬರ್ತೀನಿ, ಅಷ್ಟನ್ನು ನಾವು ಹಿಂಗೋಗಿ ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಿರಿ ಎಲ್ಲರೂ ಅಂತ ಹೇಳಿ ಅವ್ರ ಅಮ್ಮನೂ ಕೂಡ ಹೇಳಿದಾಗ ಈ ಕಡೆ ಪಾರ್ವತಿಗೆ ಒಂಥರ ಬೇಜಾರಾಗುತ್ತೆ. ಅವಳು ಕೂಡ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾಳೆ.
ನೀನು ಮಾತಿಗೂ ಶಂಕರ ಅಂದ್ಕೊಂಡು ಅವ್ನ ವಿಷಯಕ್ಕೆ ತಲೆ ಹಾಕೋದಕ್ಕೆ ಹೋಗ್ಬೇಡ ಆಯಿತಾ. ಅವನು ನೋಡ್ಕೊಳ್ಳೋಕ್ಕೆ ನನ್ನ ಅಮ್ಮ ಅಂತ ಆಗಿ ನಾನು ಇದ್ದೀನಿ ಆಯಿತಾ. ನೀನು ಅವ್ನ ವಿಷಯಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಅವಳಿಗೆ ಪಾರ್ವತಿಗೆ ವಾರ್ನ್ ಮಾಡ್ತಾಳೆ. ಅಮ್ಮ ಈಗ ಬಾಸಿಗೆ ತುಂಬ ಜನ ಹುಡುಗಿರು ಫ್ಯಾನ್ ಫಾಲೋವರ್ಸ್ ಆಗಿಬಿಟ್ಟಿದ್ದಾರೆ ಅಮ್ಮ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗಂಗಾಗೆ ಎಲ್ಲೋ ಒಂಥರ ಅವ್ನು ಹೇಳಿದ ಮಾತನ್ನೇ ಅವನಿಗೆ ತಲೆಗೆ ತುಂಬಿ ಅವಳಿಗೆ ಏನೋ ಒಂಥರ ಕೋಪ ಬರ್ತಾ ಇರುತ್ತೆ. ಈ ಕಡೆ ಗೌರಿ ಡಾಕ್ಟ್ರ್ ಹತ್ರ ಮಾತಾಡ್ಕೊಂಡು ಸರಿ ಆಯಿತು ಡಾಕ್ಟ್ರು ಹೊರಡ್ತೀನಿ ಅಂತ ಅಂದಾಗ ಅಯ್ಯೋ ಯಾಕೆ ಬನ್ನಿ ಊಟ ಬಡಿಸ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಅಂತಿರ್ಬೇಕಾದ್ರೆ ಏನಿಲ್ಲ ನಿನಗೆ ಹೇಗಿದೆ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದೆ ನೋಡಿದ್ದು ಆಯಿತು ನಾನು ಇವಾಗ ಹೊರಡ್ತೀನಿ ಅಂತ ಹೇಳಿ ಅಂತಿರ್ಬೇಕಾದ್ರೆ ಹೌದಾ ಸರಿ ಆಯಿತು ನೀನು ಹೇಗಿದೆಯಾ ಪೇಷಂಟ್ಸ್ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕಣ್ಣಲ್ಲೇ ಟೆಸ್ಟ್ ಮಾಡಿ ಕಣ್ಣಲ್ಲೇ ನೋಡ್ಕೊತೀನಿ ನೀನು ತುಂಬ ಹೆಲ್ತಿ ಆಗಿದೆಯಾ ಅಂತ ನನಗೆ ಅನಿಸ್ತಿದೆ ಅದಕ್ಕೆ ನಾನು ಹೊರಡ್ತೀನಿ ಅಂತ ಹೇಳಿ ಅಂತಾರೆ. ಸರಿ ಆಯಿತು ಅಂತ ಅಲ್ಲ ನಿನಗೂ ಮತ್ತು ಶಂಕರಂಗೆ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳಿ ಕೇಳಿದಾಗ ಇದಕ್ಕೂ ಮುಂಚೆ ನೀನೇನಾದರೂ ಶಂಕರನ ನೋಡಿದ್ದ ಅಂತ ಮಾತಾಡ್ಸಿದ್ಯಾ ಅಂತ ಹೇಳಿ ಈ ಕಡೆ ಡಾಕ್ಟ್ರು ಕೇಳಿದಾಗ ಅದಕ್ಕೆ ಈ ಕಡೆ ಗೌರಿಗೆ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾನೆ. ಯಾಕೆ ಹಿಂಗೆ ಕೇಳ್ತಿದ್ಯಾ ಅಂತ ಅಂದಾಗ ಏನಿಲ್ಲ ನಿಮ್ಮಿಬ್ಬರು ನೋಡಿದಾಗೆಲ್ಲ ನನಗೇನೋ ನೀವಿಬ್ಬರು ಮುಖಾಮುಖಿ ಆದಾಗೆಲ್ಲ ನೀವಿಬ್ಬರು ಮಧ್ಯದಲ್ಲಿ ಏನೋ ಎಮೋಷನ್ಸ್ ಇದೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಕ್ವಶನ್ ಕೇಳಿದೆ ಅಷ್ಟೇ. ಸರಿ ಆಯಿತು ನಂಗೆ ಟೈಮ್ ಆಯಿತು ಹೊರಡ್ತೀನಿ ಅಂತ ಡಾಕ್ಟ್ರು ಹೊರಟಾಗ ಈ ಕಡೆ ಗೌರಿಗೆ ಅದನ್ನೇ ಯೋಚನೆ ಬರ್ತಿರುತ್ತೆ. ಈ ಕಡೆ ಡಾಕ್ಟ್ರು ಹೇಳಿದಾಗೆ ನಮ್ಮಿಬ್ಬರು ಮಧ್ಯದಲ್ಲಿ ಏನಾದರೂ ಎಮೋಷನ್ಸ್ ಇದೆ ಅಂದರೆ ಶಂಕರನ ಬಗ್ಗೆ ನನ್ನ ಮನಸ್ಸಲ್ಲಿ ಇನ್ನೂ ಏನಾದರೂ ಅಭಿಪ್ರಾಯ ಇದೆಯಾ ಅಂತ ಅಂದಾಗ ಅವಳು ಕೂಡ ಕೇರ್ ಮಾಡ್ತಿರ್ಬೇಕಾದ್ರೆ ಅವ್ನ ಕೈ ಹಿಡ್ಕೊಂಡಿದ್ದು ಅದನ್ನೆಲ್ಲ ಕೂಡ ಅವಳು ನೆನಪು ಮಾಡ್ಕೊತಾ ಇರ್ತಾರೆ. ಏನಾದರೂ ಇದೆಯಾ ನನಗೆ ಅನ್ಸೋ ಪ್ರಕಾರ ನನಗೇನು ಇಲ್ಲ ಮೋಸ್ಟ್ಲಿ ಇವ್ರಿಗೆ ಏನಾದರೂ ಮಿಸ್ಸಾಗಿ ಏನಾದರೂ ಅಂದ್ಕೊಂಡಿದ್ದಾರೆ ನನಗೆ ಆ ಥರ ಏನೂ ಇಲ್ಲ ಅವನ ಬಗ್ಗೆ ಅಭಿಪ್ರಾಯ ಅಂತ ಅವಳಿಗೆ ಸಮಾಧಾನ ಮಾಡ್ಕೊತಾಳೆ. ಈ ಕಡೆ ಬೈರ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೇ ಈ ಕಡೆ ಮನೆಯವರೆಲ್ಲರೂ ಕಾಯ್ಕೊಂಡು ನಿಂತಿರ್ಬೇಕಾದ್ರೆ ಮನೆಯವರೆಲ್ಲರೂ ಆಮೇಲೆ ಊಟ ಮಾಡಿ ಬೈರ ಫಸ್ಟ್ ಊಟ ಮಾಡಿ ಇವಾಗ ಎಲ್ಲರೂ ಊಟ ಮಾಡಬೇಕಂತ ನಿಮಗೆ ಅನಿಸ್ತಿದ್ಯಾ ಅನಿಸಿದ್ರು ಪರವಾಗಿಲ್ಲ ನೀವೆಲ್ಲ ಆಮೇಲೆ ಊಟ ಮಾಡಿ ಫಸ್ಟ್ ಅವ್ನು ಹೊಟ್ಟೆ ತುಂಬ ಊಟ ಮಾಡಲಿ ಗಂಗಾ ಅವನಿಗೆ ಅಡುಗೆ ಬಡಿಸು ಅಂತ ಹೇಳಿ ಅಂತಿರ್ಬೇಕಾದ್ರೆ ಈ ಕಡೆ ಪಾರ್ವತಿನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಅಡುಗೆ ಬಡಿಸೋದನ್ನ ಅವ್ರನ್ನ ತುಂಬ ಕೇರ್ ಮಾಡೋದನ್ನೆಲ್ಲ ಅಕ್ಕ ಯಾಕೋ ಊಟ ಆಮೇಲೆ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಅಂದಮೇಲಿಂದ ಏನೋ ನಮಗೆ ಗ್ರಾಚಾರ ಕಾದಿದೆ ಕಣ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಅಲ್ಲ ಅಣ್ಣ ಬೇರೆ ಊರಲ್ಲಿ ಇದ್ದಿದ್ದು ಯಾರಾದರೂ ಬಂದು ತಲುಪಿಸಿದ್ರ ಇದನ್ನು ಅಂತ ಹೇಳ್ದಾಗ ಯಾರು ಇನ್ನೇನು ತಲುಪಿಸ್ತಾರೆ ಇಲ್ಲಿ ಲಾಯರ್ ಆಗಿ ನಾನು CID ಲಾಯರ್ ಅಂತ ಅಂದ್ಕೊಂಡಿರ್ತಾಳಲ್ಲ ಅವಳು ಏನಾದರೂ ಒಂದು ಹೇಳಿರ್ತಾಳೆ ಬಿಡು ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಊಟ ಮಾಡು ಅಂತ ಹೇಳಿ ಕೊಟ್ಟಿರಬೇಕಾದ್ರೆ ಅಲ್ಲ ನೀನು ಬೇರೆ ಊರಿಗೆ ಹೋಗಿದ್ದೆ ಅಂತ ಅಂತಲ್ಲ ಯಾವ ಊರು ಅದು ಅಂತ ಹೇಳಿ ಅವರು ಆ ಕಡೆ ಅವ್ರ ಅಮ್ಮ ಕೇಳ್ತಾ ಇರ್ತಾರೆ. ಆಮೇಲಿಂದ ಇಲ್ಲ ಮದ್ದು ಸ್ವಲ್ಪ ಬೇರೆ ಊರು ದೂರು ಅಂತ ಹೇಳಿ ಅವನು ಕೂಡ ಹೇಳ್ತಾರೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ ಮುಖ್ಯವಾದ ವಿಷಯ ನಾಡಿದ್ದು ನಿಮ್ಮ ಅಪ್ಪಂದು ಅಂದರೆ ನಿನ್ನ ಎತ್ತಪ್ಪಂದು ನಾಡಿದ್ದು ಕಾರ್ಯ ಇದೆ ಅದನ್ನು ನೀನೇ ಮುಂದೆ ನಿಂತ್ಕೊಂಡು ನಡ್ಸ್ಕೊಡ್ಬೇಕು ಅಂತೇಳಿ ಅಂದಾಗ ಸರಿ ಆಯ್ತವ ನಾನು ಮಾಡ್ಕೊಡ್ತೀನಿ ಏನಾದರೂ ರೆಡಿ ಮಾಡೋದಿದೆ ಎಲ್ಲ ರೆಡಿ ಮಾಡಿರೋ ಮುಂದೆ ನಿಂತ್ಕೊಂಡು ಅಂತ ಅನ್ಬೇಕಾದ್ರೆ ಈ ಕಡೆ ಗುಂಡ ಇದ್ದು ನನಗೊಂದು ಲೆಗ್ ಪೀಸ್ ಅಪ್ಪ ನಾನು ಊರಿಗೆಲ್ಲ ಬಾಡೂಟ ಹಾಕ್ಸ್ಬೇಕು ಅಂತೇಳಿ ಅಂತಾರೆ. ಬಿಡೋ ನಿನಗಿಲ್ದಿರೋದು ಅದ ಅಂದರೆ ಫಂಕ್ಷನ್ ಈ ಥರ ಕಾರ್ಯದಲ್ಲೆಲ್ಲ ಸಿಹಿ ಊಟ ತಿಂತಾರೆ ನಿನಗೋಸ್ಕರ ಮಾಡಿಸ್ತೀನಿ ಬಿಡು ಅಂತ ಈ ಕಡೆ ಶಂಕರನು ಹೇಳ್ತಾರೆ. ಆಮೇಲೆ ಇನ್ನೊಂದು ವಿಷಯ ನೀನು ಎಲ್ಲೋಗಿದೆ ಅಂತ ಹೇಳಲೇ ಇಲ್ಲ ಎಲ್ಲೋಗಿದೆ ಅಂತ ನನ್ನ ಹತ್ರ ಹೇಳು ಅನ್ನೋ ಅಷ್ಟರಲ್ಲಿ ಈ ಕಡೆ ಅವ್ನಿಗೆ ಫೋನ್ ಕಾಲ್ ಬರುತ್ತೆ ಅಂತ ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ನೋಡಿದ್ರ ನಿಮ್ಮ ಮಗ ನಿನ್ನ ಮಾತೇ ಕೇಳಲಿಲ್ಲ ಅವ್ನಿಗೆ ಫೋನ್ ಕಾಲ್ ಬಂತು ಅಂದ್ಬಿಟ್ಟು ಅಲ್ಲೇ ಎದ್ದೋಗ್ತಾನೆ. ನೀವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರನೇ ಕೊಡಲಿಲ್ಲ ಆದರೆ ನನ್ನ ಜೊತೆ ಇದ್ದಾಗ ನಾನು ಕೇಳಿದ್ದಕ್ಕೆ ಉತ್ತರ ಕೊಟ್ಟೇ ಹೋಗ್ತಿದ್ದೆ. ನನ್ನ ಹತ್ರ ಅವ್ನು ಹಂಗೆ ಮಾಡ್ತಾನೇ ಇರಲಿಲ್ಲ. ಅದು ಬೇರೆ ಕುಂಬಳಕಾಯಿ ಸಾಂಬಾರು ಮಾಡಿದ್ದೀರ ಅವ್ನು ಇಷ್ಟನೇ ಪಡಲ್ಲ ಅದರಲ್ಲಿ ಅದಕ್ಕೆ ಅವ್ನು ಎದ್ದೋಗಿದ್ದಾನೆ ಅಂತ ಹೇಳಿ ಅಂತಿರ್ತಾಳೆ. ಈ ಕಡೆ ಪಾರ್ವತಿನೂ ಕೂಡ ಈ ಕಡೆ ಗುಂಡನ್ನು ಕರ್ಕೊಂಡು ಬಂದು ರೂಮಲ್ಲಿ ಅವನಿಗೆ ಏನು ಇಷ್ಟ ಆಗುತ್ತಾ ಅಂತ ಹೇಳಿಬಿಟ್ಟು ಅವನನ್ನು ಅದನ್ನು ಕೊಡಿಸ್ಕೊಂಡು ಕೂತಿರ್ತಾನೆ. ಈ ಕಡೆ ಗುಂಡನು ಕೂಡ ಲೆಗ್ ಪೀಸ್ ತಿನ್ಕೊಂಡು ಸಖತ್ತಾಗಿದೆ ಬಾಸು ನೀನು ತಿಂತೆ ಅಂದಾಗ ಇಲ್ಲ ಕಣ ತಿನ್ನು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಈ ಕಡೆ ಗಂಗನೂ ಕೂಡ ಬರ್ತಾಳೆ. ಏನು ಗಂಗಾ ಏನಕ್ಕೆ ಬಂದಿದ್ದು ಅಂದಾಗ ಏನೇನೋ ನೀನು ಊಟನೂ ತಿನ್ನಲಿಲ್ಲ ಸರಿ ಆಯಿತು ಹಾಲಾದರೂ ಕುಡಿ ಅಂತ ಹೇಳಿ ಕೊಡ್ತಾಳೆ. ಅಲ್ಲ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ನೀನು ಅಮ್ಮ ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡಲಿಲ್ಲ ಯಾಕಂದರೆ ನಿನ್ನ ಮನಸ್ಸಲ್ಲಿ ಉತ್ತರ ಕೊಡಬೇಕಂತ ನಿಮ್ಮ ಅಭಿಪ್ರಾಯನೇ ಇಲ್ಲ. ನಾವು ಕೇಳೋಕ್ಕೆ ಮುಂಚೆ ನೀನು ಕೊಡ್ತಿದ್ದೆ ಆದರೆ ನಿನ್ನ ಮನಸ್ಸಲ್ಲಿ ನಾನು ಕೇಳಿದ್ದನ್ನೆಲ್ಲ ಆನ್ಸರ್ಗೆ ಹೇಳೋ ಅಷ್ಟು ನಿನಗೆ ಏನೋ ಪೇಷನ್ಸ್ ಇರಲಿಲ್ಲ ಆಮೇಲೆ ಹೇಳಬೇಕು ಅಂತ ನಿನಗೆ ಅನಿಸಿಲ್ಲ. ಆದರೆ ಅದೆಲ್ಲ ಬಿಟ್ಟು ನಾನು ಇನ್ನೊಂದು ಬೇರೆ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಆನ್ಸರ್ ಕೊಡ್ತೀಯಾ ಅಂತ ಕೇಳ್ತಾಳೆ. ಈ ಕಡೆ ಗಂಗಾನೂ ಕೂಡ ಸರಿ ಆಯಿತು ಏನದು ಕೇಳು ಅಂತ ಹೇಳ್ಬಿಟ್ಟು ಶಂಕರ ಕೇಳಿದಾಗ ಏನಿಲ್ಲ ನಿನಗೆ ಹುಡುಗಿರ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತ ಗುಂಡ ಹೇಳ್ದ ಅದು ನಿಜನಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಈ ಕಡೆ ಗುಂಡ ಲೆಗ್ ಪೀಸ್ ತಿಂತಿರೋನು ಅವನು ಕೂಡ ಇವಳು ಹೇಳಿದ ತಕ್ಷಣ ನೋಡಿ ಫುಲ್ಲು ಗಾಬರಿ ಆಗಿಬಿಡ್ತಾಳೆ. ಈ ಕಡೆ ಶಂಕರನು ಕೂಡ ಈ ಕಡೆ ಗುಂಡನ ಮುಖನೇ ನೋಡ್ಕೊಂಡು ಅವನು ಕೂಡ ಗಾಬರಿ ಆಗಿಬಿಡ್ತಾನೆ. ಅಯ್ಯೋ ಇಲ್ಲ ಆ ಥರ ಏನಿಲ್ಲ ಅವ್ನು ಸುಮ್ಮನೆ ತಮಾಷೆ ಮಾಡೋಕ್ಕೆ ಹೇಳ್ತಾನೆ ಅವ್ನ ಮಾತೆಲ್ಲ ನೀನು ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗ್ಬೇಡ ಅಂತ ಹೇಳಿದಾಗ ಇಲ್ಲ ಬಾಸ್ ಹೇಳ್ತಿರೋದೆಲ್ಲ ಸುಳ್ಳು ಅವರಿಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ನೀನು ಇಲ್ಲದೆ ನಾನು ಇರೋದೇ ಇಲ್ಲ ನೀನು ಇರೋ ಕಡೆನೇ ನಾನು ಬರ್ತೀನಿ ಅಂತ ಅವಳು ಹೇಳ್ತಿದ್ಲು ಅಂತ ಹೇಳಿ ಹೇಳ್ತಾ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನ ಅಲ್ಲಿರೋ ಆ ಹುಡುಗಿ ಆ ಥರ ಹೇಳ್ತಿದ್ಲು ಅಂತ ಹೇಳಿ ಅಂದಾಗ ಈ ಕಡೆ ಗಂಗಗೆ ಇನ್ನೂ ತುಂಬ ಕೋಪ ಬರ್ತಾ ಇರುತ್ತೆ ಇನ್ನೂ ತುಂಬ ಆಶ್ಚರ್ಯ ಆಗ್ತಿರುತ್ತೆ. ಏನು ಇವನು ನಿಜ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು. ನಾಳಿನ
ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.